खड़ा है तू उस नारायण की जो सर्वत्र है। ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಹಂಗೆ ಅದಿರಿ ಅಂದ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸೂಪರಾಗಿ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ತಾ ಹೆಂಗೆ ಲಾಗ್ನ ತೊಗೊಂಡು ಹೋಗ್ತೀನಿ ಅಂಥೇಳಿ ಹೇಳ್ತೀನಂತ. ಹಂಗೆ ಇನ್ನೊಂದೇನಪ್ಪ ಅಂತಂದ್ರೆ, ಎಲ್ಲರೂ ಕೇಳತ್ತಿದ್ರಿ ಟಿ ವಿ ಡಿಸ್ಪ್ಲೇ ಹೋಗೈತಿ, ಡಿಸ್ಪ್ಲೇ ಹಾಕಿಸ್ರಿ, ಇಲ್ಲ ಅಂದ್ರೆ ಏನೋ ಹೇಳಿದ್ರು. ಹಾಂ ರೀ, ಟಚ್ ಹೋಗೈತಿ, ಏನೋ ಒಬ್ರೊಬ್ರು ಕಮೆಂಟ್ ಮಾಡಿದ್ರು. ಅದು ಏನು ರಿಪೇರಿ ಆಗಂಗಿಲ್ಲ ಅಂತ್ರಿ. ರಿಪೇರಿ ಆಗ್ಲಾರ್ದಕ್ಕನ ಅದನ್ನು ತೆಗೆದು ಈಗ ನಾವು ಸೈಡಿಗೆ ಇಡೋ ಇದು ಐತಿ. ಈಗ ನೆಕ್ಸ್ಟ್ ಮಧ್ಯಾಹ್ನ ಟೈಮ್ದಾಗ ನೋಡ್ರಿ, ರೊಟ್ಟಿ, ಅವ್ರಿಕಾಳು ಪಲ್ಯ, ಮೊಸರು, ಒಂದೆರಡು ತತ್ತಿ ಹಾಕಿ ಅನ್ನ ಸಾಂಬಾರು ಶಿಸ್ತು ಊಟ ಮಾಡೀವ್ರಿ. ಊಟ ಮಾಡಿ ಒಂದು 10 ನಿಮಿಷ ಆಯಿತು. ಬಾಂಡೆ ತಿಕ್ಬೇಕು, ತಿಕ್ಕಿದ್ರ ತಂದ್ಕೊಂಡು ಸುಮ್ಮ ಕುಂತೇರಿ. ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲ ಬಟ್ಟೆ ಹೋಗುತ್ತೆ. ಸ್ಟಾರ್ಟಿಂಗೇ ಎದ್ದುಬಿಟ್ಟನೆ ಹಾಲು ಬ್ರಷ್ ಮಾಡಿ ಸೀದಾ ಬಟ್ಟೆ ಹೋಗಿದ್ರಿ. ಎಲ್ಲ ಬಟ್ಟೆ ಒಗದಾಕಿ ನಿನ್ನೆ ಕಟಿಂಗ್ ಮಾಡಿಸಿರಿ ಇಸ್ರಿಗೆ ಮಗ ಎದ್ನಾ ಎಬ್ಸ್ ಐಸ್ ಕ್ರೀಮ್ ತಿನ್ಮನ್ನು ಕಟಿಂಗ್ ಮಾಡಿಸಿ ಬಂದು ಬಡ್ಡೆಗೆ ಹೋಗಿ ಬರೀ ಬಟ್ಟೆ ಎಷ್ಟೊಕೊಂಡ್ಬಿಟ್ಟಿದ್ವಿ. ಲೇಟ್ ಆದ್ರೆ ನೀರು ಹೋಕ್ಕವ ಅಂತೇಳಿ ಫಸ್ಟ್ ಬಟ್ಟೆ ಕೆಲಸ ಮಾಡಿ ಆಮೇಲೆ ಬಾಂಡೆ ತಿಕ್ಕಿದ್ದಿಲ್ಲ. ರಾತ್ರಿ ಬಾಂಡೆ ತಿಕ್ಕಿದ್ದೀರಿ. ಹಂಗಾಗಿ ಒಳ್ಳಿಂದಲೇ ಅಡುಗೆ ಮಾಡು, ಕಸ, ಇವ್ರ ಜಳಕ, ಇವ್ರು ಆ ಕಡೋದ್ರು ಈ ಕಡೋದ್ರು ಇದೇ ಇದ್ರೊಳಗೆ ಹಂಗೆ ಕೈ ಬಿಟ್ಟಿದ್ನಿ. ಈ ಸದ್ದು ಏನೈತಿ, ಊಟ ಆಗೋಣ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದ್ರಾತಂತೇಳಿ ಇದನ್ನು ಮಾಡತ್ತೀನಿ. ಬರ್ರಿ. ಅದು ಯಾರು ತಂದಾರ? ಎಷ್ಟೈತದು? ಇಲ್ಲಿ ನಿಂದಿರ್ತಿಲ್ಲ, 3 ಈ ಕಡೆ ನಿಂದ್ರಿ. ಇಲ್ಲಿ ಹಾಯ್ ಫ್ರೆಂಡ್ಸ್ ಅನ್ನು. ಹ್ಞೂ, ಐಸ್ ಕ್ರೀಮ್ ತಿನ್ನಂಬರ್ರಿ. ಐಸ್ ಕ್ರೀಮ್ ಆಕ್ರೀಮ್ ತಂಬತ್ತೈತಿ. ಓಮನೆ ಬಸ್ ಹುಡುಗು ಬಟರ್ ಸ್ಕಾಚ್ ಐಸ್ ಕ್ರೀಮ್ ನೋಡ್ರಿ. ಇಲ್ಲಿ ಬಟರ್ ಸ್ಕಾಚ್, ನಂಗೆ ಬಟರ್ ಸ್ಕಾಚ್ ಭಾಳ ಇಷ್ಟ. ಅದ್ರೊಳಗೆ ವೈಟ್ ಕಲರ್ ಇದ್ರೆ ಇನ್ನೂ ಚಂದ ಅನ್ನಿಸ್ತದ. ಭಾರಿ ಟೇಸ್ಟ್ ನಂಗೆ ಬಟರ್ ಸ್ಕಾಚ್ ಅಂದ್ರೆ. ವೆನಿಲಾ ಅವು ಇವು ಸಿಕ್ಕಾಪಟ್ಟೆ ಸಿಗ್ತಾವೆ. ಬಾಯನ್ನ ಗಿಟ್ಟು ಫ್ರೀ ಇರ್ತೈತಿ. 300 ರೂಪಾಯಿಗೆ, ಆದರೂ 150 ರೂಪಾಯಿಗೆ ಒಂದು ಪ್ಯಾಕ್ ಕೊಡ್ತಾರೋ. ಅವನ ಎಪ್ಸದಾಗಲ್ಲ ಸರಿ. ವಾವ್, ಟೇಸ್ಟಿ ಅನ್ನು ಎಮ್ಮಿ. ಓಮ ಐಸ್ ಕ್ರೀಮ್. ತಂಡ ಎದ್ರ ಎಷ್ಟು ಇಷ್ಟಪಟ್ಟು ತಿಂತೈತ್ರಿ ಹುಡುಗ. ಎದ್ದೇಳಲ್ದು. ಹೊರಗೆ ಕರ್ಕೊಂಬ ಕರ್ಗತ್ ಬಾ ಸುಮ್ಮನೆ. ಅದು ಸರಿ ಹೊರಗೆ ಕುಂತೀನಂಬ. ಐಸ್ ಕ್ರೀಮ್ ಚಲೋ ಬಾರ್ ಚಲೋ ಓಮ ಐಸ್ ಕ್ರೀಮ್. ಹಾಂ ಸ್ವಲ್ಪ ಬಿಡಿ. ಸರಿ, ಅದನ್ನ ತಿಂದು ಮುಗಿಸ್. ನೀರಾಗತ್ತದ ಶ್ರೀ. ಕರ್ಗತ್ ನೋಡಿ ಪಟ್ಟ ಅಂತೀನಿ. ಕರ್ಗತ್ ನೋಡೋದೆಲ್ಲ ಬಡಬಡ್ತೀನಿ. ಹ್ಞೂ ಸೂಪರ್. ಅನಮ್ಮ ಓಮ ಮುಕ್ಕೊಂಡಿದ್ದ ನೋಡ್ರಿ, ಈಗ ಎದ್ದ. ತಿನ್ನು ಬಡಬಡ್ತೀನಿ. ಕರ್ಗತ್ ನೋಡಿ ಓಮೋ. ಅಮೇಝಿಂಗ್ ಅನ್ನ ಅಮ್ಮ. ಬರೀ ನಂದು ಕರಗುತ್ತಾ ತಿನ್ನೋನು ಫ್ರೆಂಡ್ಸ. ಅಮೇಝಿಂಗ್ ಐಶನೀಯ ಐಶಾ.
जो सर्वत्र है, आपके भीतर भी पिताश्री। सभा में सब लगा, सभा में सब लगा, सभा में सब लगा। मुझे वरदान है अग्नि से ना जलने का, देखूनी बत्ती आज तो तुझे कैसे बचाती है। राहिबा 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 राहिबा। महादेव के क्रोध से पहले उसके अहंकार का अंत आवश्यक। वीरभद्र नंदी पीछे हटे, यह युद्ध विद्या और संयम का है। तू शक्ति कहता है, वह मेरा कुछ शिष्य भी नहीं है। तूने काल को विरोधी की है और काल का ध्यान
ಹೆಲೋ ಫ್ರೆಂಡ್ಸ, ಬರ್ರಿ ಈಗ ನಾವು ವಾಸ್ಕೋಕ್ಕೆ ಹೋಗಿ ಬಂದ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಅಷ್ಟೇ ಇದು ಗದ್ದಲ. ಗಾಡಿ ಜೊತೆಗೆ ಜನದ ಇದ್ರೂ ಹಾಗೆ ಐತ್ರಿ. ಇಷ್ಟು ಗದ್ದಲ ಅಂದ್ರೆ ಹುಡುಗರು ಬಗನ ಕೈ ಬಿಟ್ರೆ ಕೈಗೆ ವಾಪಸ್ ಸಿಗಂಗಿಲ್ಲ, ಅಷ್ಟು ರಶ್. ಅದ್ರೊಳಗೆ ನಾವು ಶಾಪಿಂಗ್ ಮಾಡ್ಕೇಸಿ ಬಂದ್ವಿ ನೋಡ್ರಿ. ಬರಮ್ದಾಗ ಶ್ರೀ ನಾ ಮತ್ತೆ ನೋಡ್ತೀನಿ ಮನೆಗೆ ಯಾಕೆ ಅನ್ನಕತ್ತ. ಅವ್ರ ಪಪ್ಪ ಏನೈತಿ ಮಸ್ತ್ ವಾಪಸ್ ಉಲ್ಟಾ ಅಂತ ರಶ್ ಒಳಗನೆ ಹೋಗಿ ಮತ್ತೆ ಅದೆಲ್ಲ ನೋಡಿ ಒಂದು ಸ್ವಲ್ಪ ನಿಂತು ಅದೆಲ್ಲ ಮಾಡಿದ್ವಿ. ಚಲೋ ಅನಿಸ್ತ ಮಕ್ಕಳ ಜೊತೆಗೆ. ಈ ಸದ್ಯಕ್ಕೆ ಬಾಂಡೆ ತಿಕ್ಕಿನ್ರಿ. ಅಲ್ಲಿಂದ ಬಂದ್ಬಿಟ್ಟೇನೆ ಟೈಮ್ ಇದ್ದಿದ್ದಿಲ್ಲ, 9:30 ಆಗಿತ್ತು ರೀ. ಅನ್ನ ಸಾಂಬಾರು ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದ, ಅದನ್ನೇ ಊಟ ಮಾಡಿಸಿದ್ವಿ. ನಾ ಒಂದು ಪ್ಲೇಟ್ ಪಾನಿಪುರಿ ತಿಂದೆ, ನಮ್ಮ ಮನೆಯವ್ರಿಗೆ 1-2 ರೊಟ್ಟಿ ಇದ್ದವು. ಒಟ್ನಲ್ಲಿ ಎಲ್ಲರೂ ಊಟ ಮಾಡಿದ್ದೀವಿ ರೀ. ಮಾಡಿದ ತಕ್ಷಣವೇ ನನಗೆ ಬೆಳಗ್ಗೆ ಎದ್ದು ನಾಳೆಗಾಗಲ್ಲ, ಸೋಮವಾರ. ಅದ್ರಾಗ ಇಡ್ಲಿ ಮಾಡೋಕ್ಕೊಂದು ಹಾಕಿ ನೋಡ್ರಿ ಇಲ್ಲಿ ಇಡ್ಲಿಗೆ ಒಂದು ಹಾಕಿನಿ. ಆಗಂಗಿಲ್ಲ ಅಂತ ಹೇಳಿಕೇಶಿ ಬಾಂಡೆ ತಿಕ್ಕಿದೆ. ತುರಂತ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟೆದೆಲ್ಲ ಒರೆಸಿ ನೀಟ್ ಮಾಡೀನಿ ರೀ. ಬೆಳಗ್ಗೆ ಸ್ವಲ್ಪ ಕುಡಿಯೋಕೆ ಅದೆಲ್ಲ ನೀರು ತುಂಬಬೇಕು. ಫ್ರೆಂಡ್ಸ ನೋಡ್ರಿ, ವಾಸ್ಕೋಕ ಶಾಪಿಂಗ್ ಮಾಡೋಕೆ ಹೋಗಿದ್ದೀವಲ್ರಿ. ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಸಿಗ್ಮಾ ಅಲ್ಲ, ಗೋವಾದೊಳಗೆ ಸೂಪರ್ ಅಂದ್ರೆ ಸಿಗ್ಮಾ. ಇನ್ನೊಂದು ಕಾರ್ನಿವಲ್ ಅಂತೇಳಿ ನಡಿತೈತಿ. ಕಾರ್ನಿವಲ್ ಮುಗ್ದೈತ್ರಿ ಇವಾಗ ಮೊನ್ನೆ. ಅದನ್ನ ನಾವು ಒಂದ್ಸಲ ನೋಡಕ್ಕೆ ಹೋಗಲಿಲ್ಲ. ನಾವು ಹುಡುಗರ ಜೊತೆಗೆ ಸಂಜೆ ಟೈಮ್ದಾಗ ಒಂದು ಆಗಿರ್ತೈತಿ ರೀ. ಹುಡುಗರು ಕಿರಿಕಿರಿ ಮಾಡ್ತಾರೆ ಸುಮ್ಮನೆ ಯಾಕಪ್ಪ ಅಂತೇಳಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಗದ್ಲಿರುತ್ತೆ ರೀ. ಅವಾಗ ಸಣ್ಣವ್ರಿದ್ರು, ಶ್ರೀನು ಒತ್ಕೊಂತಿದ್ವಿ, ಓಮನ್ ಒತ್ಕೊಂತಿದ್ವಿ. ಹೋಗಿದ್ವಿ ರೀ ಹೋದ ವರ್ಷ. ಈ ವರ್ಷ ಹೆಂಗಾಯ್ತಪ್ಪ ಅಂತಂದ್ರೆ ಅವನು ಜಗ್ಗಾಡ್ತಾನೆ, ಇವನು ಜಗ್ಗಾಡ್ತಾನೆ. ಈಗೇ ಅದನ್ನು ನೋಡಕ್ಕೆ ಸಿಗ್ಮಾ ನೋಡೋಕ್ಕೆ ಹೋಗಿವಂದ್ರೆ ಇಷ್ಟ ಇದು ಅನ್ಸುತ್ತೆ. ಅದು ಓಂಕಾರನು ಡ್ಯಾನ್ಸ್ ಕೊಂಡಾಕೊಂಡವ, ಅವನು ಡ್ಯಾನ್ಸ್ ಕೊಂಡಾಕೊಂಡವ. ಕೈ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಕೈಗೆ ಸಿಗೋದು ಭಾಳ ಕಠಿಣ ರೀ. ಆ ಮೈಕಿನ ಅವಾಜ್ದೊಳಗೆ ಫೋನಿನ ರಿಂಗು ಕೇಳಂಗಿಲ್ಲ, ಏನೂ ಮಾಡೋಕ್ಕೂ ಬರೋಂಗಿಲ್ಲ. ಹಾಗಾಗಿ ಕಾರ್ನಿಯಲ್ಲಕ್ಕೆ ಹೋಗಲಿಲ್ಲ ಮೊನ್ನೆ ಸಲ. ಇದು ಸಿಗ್ಮಾ, ಅದು ಮಾರ್ಕೆಟ್ಗೆ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ಅಂತೇಳಿ ಬರಮ್ದಾಗ ಶ್ರೀ ನೋಡಿದ, ಅವಾಗ ಬಿಡ್ಲಿಲ್ಲಂತೆ. ಮತ್ತೆ ಹೋಗಿ ನೋಡ್ಕೊಂಬಂದು ಸಿಕ್ಕಾಪಟ್ಟೆ ಚಂದ ಇತ್ತು. ನೋಡೋಕೆ ಚಂದ ಅನ್ಸತ್ರಿ. ಹುಡುಗರು ಸ್ವಲ್ಪ ದೊಡ್ಡವ್ರು ಇರ್ಬೇಕು. ಇವರು ಈಗ ಹೊತ್ಕೊಂಡ್ರೆ ನಮಗೆ ಜಾಸ್ತಿ ಟೈಮು ಹೊತ್ಕೊಂಡು ನಿಂದ್ರಕ್ಕಾಗಂಗಿಲ್ಲ, ಸ್ವಲ್ಪ ದೊಡ್ಡವ್ರಾಗ್ಯಾರ ಇವಾಗ. ಅವ್ರನ್ನ ಕೈ ಬಿಟ್ವಿ ಅಂತಂದ್ರೆ ಆ ಕಡೆ ಜಗ್ಗ ಈ ಕಡೆ ಜಗ್ಗ ಪಟ್ಟಕ್ಕನ ಎಲ್ಲರೂ ನಿಂದ್ರಿಸಿದ್ವಿ ಅನ್ನಕ್ಕೂ ಆಗಂಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಇದ್ರಲ್ಲ, ಬೇಡ ಸಾಕು ಬಾ ಅಂತ ಮತ್ತೆ ಹಂಗೆ ಜಲ್ದಿ ಬಂದುಬಿಟ್ವಿ. ಶಾಪಿಂಗ್ ಏನು ಮಾಡಿವಪ್ಪ ಅಂತಂದ್ರೆ ಬಟ್ಟೆ ಖರೀದಿ ಮಾಡಿವ್ರಿ. ಯಾಕೆ ಬಟ್ಟೆ ಖರೀದಿ ಮಾಡಿವಿ? ಊರಿಗೆ ಹೋಗೋದು ಬಂದೈತಿ. ಊರಿಗೆ ಹೋಗ್ಬೇಕ್ರಿ, ನಾವು ನಾಡ್ದು ಹೋಗ್ತೀವಿ ಊರಿಗೆ. ಹಾಗಾಗಿ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ. ಏನೆಲ್ಲ ಶಾಪಿಂಗ್ ಮಾಡೀನಿ ಅಂತೇಳಿ ನಾಳೆ ತೋರಿಸ್ತೀನಿ ನಾನು. ಇವಾಗ ನಮ್ಮ ಮನೆಗೆ ಹೊಸ ಒಬ್ಬರು ಮೆಂಬರ್ ಮತ್ತು ಆ್ಯಡ್ ಆಗ್ಯಾರ, ನಮ್ಮ ಮನ್ಯಾಗ ಜಾಯ್ನ್ ಆಗ್ಯಾರ ನಮ್ಮ ಕುಟುಂಬಕ್ಕೆ. ಮತ್ತೊಬ್ರು ಸಣ್ಣ ಪಾಪು ಸೇರ್ಪಡೆ ಆಗೈತೆ ನೋಡ್ರಿ. ಅವರಿಗೋಸ್ಕರ ಒಂದಷ್ಟು ಶಾಪಿಂಗ್ ಮಾಡೀನಿ. ಮತ್ತು ನಮ್ಮ ಗಿಡ್ಡಮ್ಮ ಶ್ರೀನಿಧಿ ಆಕಿಗೆ ಒಂದಿಷ್ಟು, ಇವ್ರ ಹುಡುಗರಿಗೆ ಅಲ್ಲಿಂದ ಮೊನ್ನೆ ಒಂದು ಯಾವುದೋ ವಿಡಿಯೋದೊಳಗೆ ಹೇಳಿದ್ನಿ, ಮೊದಲಿನ ಹಂಗೆ ಸಿಕ್ಕಾಪಟ್ಟೆ ಅದಾವ್ರಿ. ಅವನ್ನೆಲ್ಲ ಯೂಸ್ ಮಾಡ್ತೀನಿ ಡೈಲಿ ವೇರಿಗೆ. ಒಟ್ಟು ಹಂಗೆ ತೊಗೊಳಂಗಿಲ್ಲ ಅಂತೇಳಿ ಅವನೇ ಯೂಸ್ ಮಾಡಕತ್ತಿದ್ದೆ ಈಗೆಲ್ಲಗೂ. ಮತ್ತು ಯಾವಾಗ 1 ವರ್ಷದಿಂದ ಹಿಡಿದು ಅವಾಗೂ ಒಂದು ಸ್ವಲ್ಪ ದೊಡ್ಡ ಸೈಜ್ ಅಂತೇಳಿ ದೊಡ್ಡ ಸೈಜ್ ತೊಗೊಂಬಂದ್ವಿ. ಈಗ ಇಟ್ಟರೆ ಮುಂದೆ ಬರೋಂಗಿಲ್ಲವು. ಹಾಗಾಗಿ ಎಲ್ಲಿಗಾರ ಬಂದ್ರೆ ಮತ್ತು ಡೈಲಿ ಶ್ರೀನು ಸಾಲಿಗೆ ಹೋಗ್ಕಾನಂತೇಳಿ ಅವನೇ ನಾವು ಹಾಕಾಕತ್ತಿದ್ವಿ. ಅವ್ರಿಗೆ ಕೂಡ ಒಂದಿಷ್ಟು ಡೈಲಿ ವೇರಿಗೆ ಅಂತೇಳಿ ಒಂದು 4 ಟಿ ಶರ್ಟ್ ತೊಗೊಂಬಂದಿನಿ ರೀ. ಅದೆಲ್ಲನೂ ನಾಳೆ ನಾನು ನಿಮಗೆ ಏನು ತೊಗೊಂಬಂದಿನಿ, ನಮ್ಮ ಪುಟ್ಟ ಪಾಪುಗೆ ಏನು ತೊಗೊಂಬಂದಿನಿ ಅಂತೇಳಿ ನಾಳೆ ವಿಡಿಯೋದಾಗ ತೋರಿಸ್ತೀನಂತ. ಊರಿಗೆ ಹೋಗಿಂದ ಒಂದಿಷ್ಟು ಏನಾದರೂ ತೊಗೋಬೇಕು ಪಾಪುಗೆ ಅಂತೇಳಿ, ಒಂದು ಉಂಗುರ ಆದರೂ ಹಿಂಗೆ ಏನಾರ. ಮತ್ತು ಅತ್ತಿಯರು ಏನಂತಾರ ನೋಡ್ಬೇಕ್ರಿ. ಯಾಕಂದ್ರೆ ಇನ್ನೂ ಹೆಸರಿಡೋದು ಮುಂದೆ ಐತಲ್ಲ, ಸದ್ಯಕ್ಕೆ ನಾಮಕರಣ ಮಾಡೋಂಗಿಲ್ಲ. ಅಂದ್ರೆ ಅದು ಹೋಳಿ ಹುಣ್ಣಿಮೆ ದಿನ ಬಂತಂತೇಳಿ ಹೋಳಿ ಹುಣ್ಣಿಗೆ ಏನೂ ಮಾಡೋಂಗಿಲ್ಲ ನೋಡ್ರಿ. ಮುಂದಕ್ಕೆ ಹಾಕಿದ್ರು. ಮುಂದಕ್ಕೆ ಹಾಕೋದು ಮುಗಿಬೇಕನ್ನೋಷ್ಟೊತ್ತಿಗೆ ಒಂದು ಮಗು 2ರಾಗ ಬಿತ್ತು. ಮತ್ತು ಗಂಡು ಹುಡುಗರಿಗೆ 2ರಾಗ ಬರೋಂಗಿಲ್ಲ ಅಂತೇಳಿ ಕೇಳಿದ್ರಂತ 3ರೊಳಗೆ ಬರ್ತೈತೆ ಅಂತೇಳಿ ನಾನು ಅದು ಹೆಸರು ಹಿಡಿದು ಮುಂದಕ್ಕೆ ಹಾಕಿದ್ರು. ಈಗ ಓದ್ಬಿಟ್ಟೇನೆ ಮತ್ತು ನಾವು ಅಲ್ಲಿ ಭಗವಾನ ನೋಡಕ್ಕೆ ಹೋದ್ರೆ ಹಾಗೆ ಏನು ಹೋಗೋದಂತೇಳಿ ಸದ್ಯಕ್ಕೆ ಇಬ್ಬರಿಗಿನ್ನು ಶ್ರೀನಿಧಿಗೆ ಸಣ್ಣ ಪಾಪುಗ ಅರ್ಬಿ ಅಂತೂ ತೊಗೊಂಡಿವಿ. ಅಲ್ಲಿ ಹೋಗಿಂದ ಅತ್ತಿಯರು ಉಂಗುರದ ಏನಾರ ತೊಗೋಬೇಕು ಅಂದ್ಕೊಂಡಿವಿ. ಅತ್ತಿಯರು ಏನಂತಾರೆ ಅಂತೇಳಿ ನೋಡೋಣಂತ. ನಮ್ಮ ಮನೆಯವ್ರು ಇಲ್ಲೇ ತೊಗೋತಾರ ಗೊತ್ತಿಲ್ಲ, ಇನ್ನು ನಾಳೆಗೆ ಗೊತ್ತಾಗುತ್ತೆ ರೀ. ನಾಳ್ದೇ ಹೋಗೋದೈತಿ. ನಾಳೆ ಬ್ಯಾಗ್ ಕೂಡ ರೆಡಿ ಮಾಡ್ಬೇಕು ನಾನು. ಹಾಗೆ ಏನು ಶಾಪಿಂಗ್ ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ. ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಗೋವಾ ಸ್ಪೆಷಲ್ ಏನಂದಿರಪ್ಪ ಈಗ ಸಿಗ್ಮೋಸ್ತವ ಕಾರ್ನಿಯಲ್ ಸಿಗ್ಮೋಸ್ತವ. ಇನ್ನೊಂದು ಏನೋ ನಡೀತಿದಲ್ಲ ಇಲ್ಲಿ ನವರಾತ್ರಿ ಒಳಗ್ರಿ ಅಲ್ಲ, ನವರಾತ್ರಿ ಸಂಕ್ರಾಂತಿ ಒಳಗೆ ನರಕಾಸುರ
ಅದು ಏಕ್ ನಂಬರ್ ಮಾಡ್ತಾರೆ. ಹೆಂಗಂದ್ರೆ ಎಲ್ಲ ಒಂದು ಸಣ್ಣ ಹುಡುಗರು ಟೀಮ್ ಒಂದು 10 ಹುಡುಗರು ಸೇರಿನೂ ಒಂದು ನರಕಾಸುರ ಮಾಡ್ಬೋದು. ಏನರ ಒಂದು ರಟ್ಟಿಂದರ ಇರಲಿ ಹಳಿಂದರ ಇರಲಿ ಅದಕ್ಕೂ ಒಂದು ಪ್ರೈಸ್. ಅದು ಇಷ್ಟು ದೊಡ್ಡ ದೊಡ್ಡ ನರಕಾಸುರ ಮಾಡ್ತಾರಲ್ಲ, ತೋರಿಸಿ ನೋಡ್ರಿ ಒಂದು ವರ್ಷದೊಳಗೆ ಅಷ್ಟು ಮಸ್ತ್ ನರಕಾಸುರ ಮಾಡ್ತಾರೆ. ಸಣ್ಣ ಪುಟ್ಟ ಇಲ್ಲೇ ಬರೀ ನಮ್ಮ ಗಣಪತಿ ಮಂಡಳಿ ಒಳಗನೆ ಇಂತಿಂಥವು ತೊಗೊಂಡಿರ್ತಾವೆ. ಇನ್ನೂ ವಾಸ್ಕೋ ಫುಲ್ಲು ನೀವು ಇದ್ರೊಳಗಂತೂ ಮಸ್ತ್ ಬಂದಿರ್ತಾವೆ ರೀ. ಅವೆಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೀನಿ. ಇದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೆ ನೋಡ್ರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಾಳೆ ವಿಡಿಯೋ ಸೂಪರ್ ಆಗಿರ್ತೈತಿ. ಶಾಪಿಂಗ್ ಪಾಪಗೋಸ್ಕರ ಯಾವ ಥರ ಅಂಗಿ ತೊಗೊಂಬಂದೀನಿ ಅಂತೇಳಿ ನಾಳೆ ವಿಡಿಯೋನ ನೋಡ್ತೀರಿ. ಬಾಯ್.